ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ನ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ ಮುಂಬೈ ಇಂಡಿಯನ್ಸ್ ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್. ಮಗಂದು ಏನು ಕ್ರೇಜಿ ಆಗಿತ್ತು ಗುರು ಮ್ಯಾಚು. ನಿಜಾಗ್ಲೂ ಗೆಲ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ 6 ವಿಕೆಟ್ ಇನ್ಫ್ಯಾಕ್ಟ್ ಇವ್ರದ್ದು ಹೋಗಿರೋದು. ಇವ್ರದ್ದು 6 ವಿಕೆಟ್ ಬಿದ್ಮೇಲೂ ಈ ಥರ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಅವರು ಬಂದ್ಬಿಟ್ಟು ವಾಂಚ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಅಂತ ಯಾರು ಅನ್ಕೊಂಡಿರಲಿಲ್ಲ. ಎಂಥ ಬ್ರಿಲಿಯಂಟ್ ನಾಕ್ ಆಡಿದ್ರು ಗುರು, ಯಾರು ಅನ್ಕೊಂಡಿರಲಿಲ್ಲ ಆಯ್ತಾ. ಸೊ 5 ವಿಕೆಟ್ ಬಿದ್ದಾದ್ಮೇಲೆ ಸೊ ಮುಗೀತು ಬಿಡುಗುರು. ಆಲ್ಮೋಸ್ಟ್ 12 ರನ್ ಬೇಕಾಗಿತ್ತು ಪರ್ ಓವರು, ಅಲ್ಲಿಂದ ಮುಗೀತು ಬಿಡುಗುರು ಅಂತ ಅನ್ಕೊಂಡಿದ್ವಿ. ಬಟ್ ಮ್ಯಾಚ್ ಚೇಂಜರ್ ಆಗಿದ್ದು ಇಲ್ಲಿ ಅಕ್ಷರ್ ಪಟೇಲ್ಗೂ ನಂಗೆ ಒಂದು ಸ್ವಲ್ಪ ಕನ್ಫ್ಯೂಷನು. ಸೊ ಅಕ್ಷರ್ ಪಟೇಲು ಅಂದರೆ ಮಧ್ಯಾಹ್ನದ ವಿಡಿಯೋದಲ್ಲಿ ಹರ್ಷಲ್ ಪಟೇಲ್ ಅಂದ್ಬಿಟ್ಟಿದ್ದೀನಿ ಅಕ್ಷರ್ ಪಟೇಲ್ಗೆ. ಸೊ ನಾನು ಹೇಳಿದ್ದು ಸುಳ್ಳಾಯಿತು. ಸೊ ಸುಳ್ಳಾಗಲಿಲ್ಲ ಅಂದರೆ ನನ್ನ ಪ್ರಿಡಿಕ್ಷನು ಫೇಲ್ಯೂರ್ ಆಯಿತು. MI ಗೆಲ್ತಾರೆ ಅಂತ ಹೇಳಿದೆ. ಆಲ್ಮೋಸ್ಟ್ ಗೆಲ್ಲ ಮೂಮೆಂಟ್ಗೆ ಬಂದಿದ್ರು MI ಅವರು. ಸೊ ಅವರ ಬ್ಯಾಟ್ ಬೌಲಿಂಗಿಂದ ಕಳಪೆ ಬೌಲಿಂಗಿಂದ ನಾಯಿಡಿ ಪೀಡಿ ವಾಚಿಸ್ಕೊಂಡ್ರು ಲಾಸ್ಟ್ ಮೂಮೆಂಟಲ್ಲಂತೂ. ಅಂದರೆ ಆಲ್ಮೋಸ್ಟ್ ಕೈಗೆ ಬಂದಿತ್ತಾಯ್ತಾ. ಗೆಲ್ಲೋ ಮ್ಯಾಚ್ನ ಸೋಲೋದು ಅಂತಂದರೆ ಇದೇನೆ. ಅಂದರೆ ಸೊ ಫಸ್ಟ್ ಮ್ಯಾಚ್ನೇ ಈ ಸಲ ಸೋತಿದ್ದಾರೆ ಅಂತಾನೆ, ಮುಂದೆ ಏನು ಕಾದಿದೆ ಅಂತ ಗೊತ್ತಿಲ್ಲ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಸೊ ಆಬ್ವಿಯಸ್ಲಿ ಇವತ್ತು ನನ್ನ ಪ್ರಿಡಿಕ್ಷನು ಫೇಲ್ ಆಗಿದೆ. ನೆನ್ನೆ ಕೂಡ ನನ್ನ ಪ್ರಿಡಿಕ್ಷನ್ ಫೇಲ್ ಆಗಿತ್ತು. ಬಟ್ ಈ ಪ್ರಿಡಿಕ್ಷನ್ ವರ್ಕೌಟ್ ಆಗೋ ರೇಂಜಿಗೆ ಬಂದಿತ್ತು. ಮುಂಬೈ ಅವ್ರು ಈ ಥರ ಬೌಲಿಂಗ್ ಮಾಡ್ತಾರೆ ಅಂತ ನನಗೇನು ಗುರು ಗೊತ್ತಿತ್ತು. ಸೊ ನಾವೆಲ್ಲ ಏನೂ ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಅಜೀಬಾಗಲ್ಲ ಬೌಲಿಂಗ್ ಮಾಡಿದ್ರು ಅಂತಂದ್ರೆ. ಇನ್ನ ಒಂದೇನು ಅಂತಂದ್ರೆ, ನಿನ್ನೆ ನಾನು RCB ಪ್ಲೇಯಿಂಗ್ 11 ಈ ತರನೇ ಇರುತ್ತೆ. RCB ಆಂಗಲ್ ಇಂದಾನೆ ಯೋಚನೆ ಮಾಡಿದೀನಿ ಅಂತ ಒಂದು ವಿಡಿಯೋ ಬಿಟ್ಟಿದೆ. ಅದೇ ಪ್ಲೇಯಿಂಗ್ 11 RCB ಅವರು ಇವಾಗ ಇಳಿಸಿದ್ರೆ ನೋಡ್ತಾ ಇರ್ಬೋದು ಸೈಡ್ ಅಲ್ಲಿ. ಸೊ ಇದನ್ನೇ ನಿನ್ನೆ ವಿಡಿಯೋ ಮಾಡಿದೀನಿ, ಹೋಗ್ಬಿಟ್ಟು ನೋಡಿಲ್ಲ ಅಂದ್ರೆ ನೋಡ್ಕೊ ಬನ್ನಿ. ನನ್ನ ಪ್ರಿಡಿಕ್ಷನ್ ಮ್ಯಾಚ್ ಪ್ರಿಡಿಕ್ಷನ್ ತಪ್ಪಾಗಿರ್ಬೋದು, ಬಟ್ ಪ್ಲೇಯಿಂಗ್ 11 ಪ್ರಿಡಿಕ್ಷನ್ ಮಗೊಂದು ಆನ್ ಪಾಯಿಂಟ್ ಇದೆ ಮ್ಯಾಮ್. ಹೆಂಗೆ ನಾವು ಸೊ ಬಿಲ್ಡಪ್ ತೊಗೊಳೋದೆಲ್ಲ ಇದ್ದಿದ್ದೇನೆ. ಸೊ ಇವಾಗ ಉಗಿತೀರ ನನಗೆ, ಏನು ಗುರು ನೀನು ಆ ಪ್ರಿಡಿಕ್ಷನು, ನೀನು ಹೇಳ್ದವರೆಲ್ಲ ಸೋಲ್ತವ್ರಲ್ಲ ಮ್ಯಾಮ್ ಅಂತ ಹೇಳ್ತೀರಾ. ನೀನು ಹೇಳೋದಕ್ಕೆ ಉಲ್ಟಾ ಹೇಳು ಮ್ಯಾಮ್. ಸೊ ಅಂದರೆ ನೀನು ಯಾರು ಗೆಲ್ತಾರೆ ಅಂತ ಅನ್ಕೊಂತೀಯೋ ಅವರಿಗೆ ಉಲ್ಟಾ ಹೇಳ್ಬಿಡು. ಸೊ ಅವ್ರು ಗೆಲ್ತಾರೆ ಅಂತ ಒಂಥರ ನನ್ನನ್ನು ಬೇರೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ. ಬಿಡಿ, ಅವೆಲ್ಲ ಪ್ರಿಡಿಕ್ಷನ್ ಅಂತೂ ಇದ್ದಿದ್ದೆ ಗುರು. ಪ್ರಿಡಿಕ್ಷನ್ ವರ್ಕೌಟ್ ಆಗುತ್ತೆ ಅಂತ 100% ವರ್ಕೌಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇವಾಗ ನೋಡಿ RCB ಪ್ಲೇಯಿಂಗ್ 11 ನಾನು ಹೇಳಿದ ಪ್ಲೇಯಿಂಗ್ 11 ತೊಗೊಂಬಂದಿದ್ದಾರೆ ಕೇಳಿಸ್ಕೊಂಡು. RCB ಆ್ಯಂಗಲಿಂದನೇ ಯೋಚನೆ ಮಾಡಿದ್ದೇನೆ. ಯಾಕಂದರೆ 7 ಜನ ಬೌಲರ್ಸ್ನ ಇಟ್ಕೊಂಡು ಲಾಸ್ಟ್ ಇಯರ್ ಅವರು ಹೋಗಿದ್ರು. ಸೊ ಈ ಸೀಸನ್ ಕೂಡ 7 ಜನ ಚೆನ್ನಾಗಿ ಹಾಕೋ ಬೌಲರ್ಸ್ನ ಇಟ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಸಿಂಪಲ್ ಪ್ರಿಡಿಕ್ಷನು. ಸೊ ಅದೇ ಪ್ಲೇಯಿಂಗ್ 11 ತೊಗೊಂಬಂದಿದ್ದಾರೆ ಇವಾಗ. ಒಟ್ಟಿನ ನನಗೆ RCB ನಾನು ಹೇಳಿದ ಪ್ಲೇಯಿಂಗ್ 11 ತೊಗೊಂಬಂದಿರ ಅಂತ ಖುಷಿ ಆಗ್ತಿದೆ. ಪ್ರಿಡಿಕ್ಷನ್ ಆಳು ಮೂಳು ಅಧ್ವಾನ ಎಲ್ಲ ಇದ್ದಿದ್ದೇನೆ. ಇವಾಗ RCBದು ಪ್ರಿಡಿಕ್ಷನ್ ಎಲ್ಲ ಏನಿಲ್ಲ. ಸೊ RCB ಗೆಲ್ತಾರೆ ಅಂತ ಹೇಳಿದ್ದೀನಿ ಅಷ್ಟೇ. ನಮಗೆ RCBನೇ ಗೆಲ್ಲಬೇಕು, ಆದ್ರಿಂದ RCB ಗೆಲ್ತಾರೆ ಅಂತ ಹೇಳಿದ್ದೀನಿ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನನ್ನ 2 ಪ್ರಿಡಿಕ್ಷನ್ಗಳು ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೋರು. ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಮ್ಯಾಚ್ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಪ್ರಿಡಿಕ್ಷನ್ ಮಾಡೋದು. ಹೋಗ್ತಾ ಸ್ವಲ್ಪ ಈಸಿ ಆಗುತ್ತೆ. ಯಾವ್ಯಾವ ರೇಂಜಲ್ಲಿ ಆಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಪ್ಲೇಯರ್ಸ್ಗಳು. ಸೊ ಸ್ಟಾರ್ಟಿಂಗಲ್ಲಿ ಪ್ಲೇಯಿಂಗ್ 11 ಡಿಸೈಡ್ ಮಾಡೋದು ಕಷ್ಟ, ಮತ್ತೆ ಪ್ರಿಡಿಕ್ಷನ್ ಮಾಡೋದು ಕಷ್ಟ. ಸೊ ನಿಮ್ಗೆ ಏನಿಸ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಗೆದ್ದಿದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಟ್ನಲ್ಲಿ ಒಂಥರ ಕ್ರೇಜಿ ಆಗಿತ್ತು, ಆನ್ ಪಾಯಿಂಟ್ ಆಗಿತ್ತು ಮ್ಯಾಚ್, ಮಾತ್ರ ಎಂಟರ್ಟೈನಿಂಗ್ ಆಗಿತ್ತು. ನೆನ್ನೆ ಥರ ಬೋರ್ ಓಡಿಸ್ತಿಲ್ಲ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. RCB ಮ್ಯಾಚ್ ಮಿಡ್ ಮ್ಯಾಚಲ್ಲಿ ಸಿಗ್ತೀನಿ. ಸಿಗೋಣ. ಚಿಯರ್ಸ್ ಗಾಯ್ಸ್, ಬಾಯ್.